ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿಂಪ್ಲಿ ಈಶಾ ಚಾನಲ್. ಇವತ್ತು ನಾನು ನಿಮ್ಗೆ ಏನು ವಿಡಿಯೋ ತೋರಿಸ್ತೀನಿ ಅಂತ ಹೇಳಿದ್ರೆ, ಆ್ಯಕ್ಚುಲಿ ಬೇಬೀಸ್ಗೆಲ್ಲ 6+ ಮಂತ್ಸ್ ಆದಮೇಲೆ ಆ್ಯಕ್ಚುಲಿ ನಾವು ಸಾಲಿಡ್ಸ್ನ ಸ್ಟಾರ್ಟ್ ಮಾಡ್ತೀವಿ. ನಾನು ನಮ್ಮ ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ ಬೇಬೀಸ್ಗೆ ಸಾಲಿಡ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಕ್ಚುಲಿ ಏನೇನು ಪ್ರಿಪ್ರೇಷನ್ ತೊಗೋಬೇಕು ಆ್ಯಸ್ ಅ ಪೇರೆಂಟ್ಸ್ ನಾವು ಅನ್ನೋದನ್ನ ಡಾಕ್ಟ್ರು ನಮಗೆ ಗೈಡ್ ಮಾಡಿದ್ದಾರೆ. ಸೊ ಅದನ್ನು ನಾನು ನಿಮಗೆ ಇವತ್ತು ಕೂಡ ತಿಳಿಸ್ಕೊಡ್ತೀನಿ. ಸೊ ನಾನು ಒಂದು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ, ಅದರ ರಿವ್ಯೂ ಮಾಡ್ತೀನಿ. ಹಾಗೆ ನಿಮಗೂ ಆ ಪ್ರಾಡಕ್ಟ್ಸ್ ಬೇಕು ಅನ್ನೋದಾದರೆ ನೀವು ಕೂಡ ಬೈ ಮಾಡ್ಕೋಬೋದು. ಆ್ಯಕ್ಚುಲಿ ನಾವೆಲ್ಲ ಚಿಕ್ಕವರಿದ್ದಾಗ ನಮಗೆ ಈ ಥರ ಪ್ರಾಡಕ್ಟ್ಸ್ ಎಲ್ಲ ಏನೂ ಇರ್ತಾ ಇರಲಿಲ್ಲ. ಬಟ್ ಈಗಿನ ಕಾಲದ ಮಕ್ಕಳು, ಈ ಜನ್ರೇಷನ್ ಮಕ್ಕಳಿಗೆ ಇದೆಲ್ಲ ಬೇಕು ಅಂತ ಆ್ಯಕ್ಚುಲಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರೋದು, ಸಜೆಷನ್ ಮಾಡಿರೋದ್ರಿಂದ ನಾನು 7 ಪ್ರಾಡಕ್ಟ್ಸ್ನ ತೊಗೊಂಡಿದ್ದೀನಿ. ಅದನ್ನು ನಾನು ಇದು ಡಾಕ್ಟರ್ಸ್ ನಮ್ಗೆ ಹೇಳಿರೋ ಪ್ರಾಡಕ್ಟ್ಸಲ್ಲಿ ಫಸ್ಟು ಹೇಳಿದ್ದು ಬಂದು ಹೈ ಚೇರ್ ಇದು ಮಗುಗೆ ಬೇಕಾಗುತ್ತೆ ಅಂತ. ನಾವು ಆ್ಯಕ್ಚುಲಿ ಹೈ ಚೇರ್ನ ಬೈ ಮಾಡಿಲ್ಲ, ಯಾಕಂದರೆ ಡಾಕ್ಟ್ರ್ ಹೇಳಿದರು ಇದು ಪಾಪು ಅವ್ರಾಗವರು ಕೂತ್ಕೊಳ್ಳೋ ತನಕ ನಿಂತ್ಕೊಳ್ಳೋ ತನಕ ಆಗಿ ನಾವು ಫೋರ್ಸ್ ಮಾಡಿ ಕೂರಿಸ್ಬಾರ್ದು, ನಿಲ್ಲಿಸ್ಬಾರ್ದು ಅಂತ. ಸೊ ನಮ್ಮ ಪಾಪು ಇನ್ನೂ ಅಷ್ಟು ಕೂತ್ಕೊಳ್ಳಲ್ಲ ಅವಳಾಗವಳು. ಸೊ ಅದಕ್ಕೆ ನಾವಿನ್ನೂ ಹೈ ಚೇರ್ ಬೈ ಮಾಡಿಲ್ಲ. ಸೊ ನಿಮ್ಮ ಪಾಪು ಕೂತ್ಕೊಳ್ಳುತ್ತೆ, ಅವರೇ ಸಪೋರ್ಟಿಂದ ಕೂತ್ಕೊಳ್ಳುತ್ತೆ ಅನ್ನೋದಾದ್ರೆ ನೀವು ಹೈ ಚೇರ್ನ ಬೈ ಮಾಡ್ಕೋಬೋದು. ಇಟ್ಸ್ ಆ್ಯಕ್ಚುಲಿ ಒಳ್ಳೆಯದು ಬೈ ಮಾಡೋದ್ರಿಂದ. ಸೊ ನೆಕ್ಸ್ಟು ನಮಗೆ ಡಾಕ್ಟ್ರ್ ಹೇಳಿದ್ದು ಏನಂತ ಹೇಳಿದ್ರೆ, ಫೀಡಿಂಗ್ ಸೆಟ್ನ ನೀವು ಬೈ ಮಾಡಬೇಕಾಗತ್ತೆ. ಆ್ಯಕ್ಚುಲಿ ನಮ್ಮ ಅಮ್ಮ ಮನೆಯಲ್ಲಿ ಬಂದು ಪಾಪುಗೆ ಎಸೆಡೋ ಟೈಮಲ್ಲಿ ಬೆಳ್ಳಿ ಬಟ್ಲು, ಲೋಟ, ಸ್ಪೂನ್ಸ್ ಎಲ್ಲ ಕೊಟ್ಟಿದ್ರು. ನಾವು ಫಸ್ಟು 2 ಡೇಸ್ 3 ಡೇಸ್ ಎಲ್ಲ ಬಂದು ಇದರಲ್ಲೇ ನನ್ನ ಪಾಪುಗೆ ಫೀಡ್ ಮಾಡಿದ್ದು. ಆ್ಯಕ್ಚುಲಿ ದೊಡ್ಡವರೆಲ್ಲ ಹೇಳ್ತಾರೆ ಬೆಳ್ಳಿ ಬಟ್ಲು, ಸ್ಪೂನು, ಹಾಗೆ ಬೆಳ್ಳಿ ತಟ್ಟೆಯಲ್ಲಿ ತಿನ್ನೋದ್ರಿಂದ ಒಳ್ಳೆಯದು, ಮಕ್ಳಿಗಂತ ಅಲ್ಲ ದೊಡ್ಡವ್ರಿಗೂ ಒಳ್ಳೆಯದಂತ ಹೇಳ್ತಾರೆ. ಸೊ ನಾವು ಸದ್ಯಕ್ಕೆ ಇದರಲ್ಲೇ ಫೀಡ್ ಮಾಡ್ತಿದ್ವಿ. ಒಂದು 7+ ಮಂತ್ಸ್ ಇಲ್ಲ 6.5 ಮಂತ್ಸ್ ಆದಮೇಲೆ ಇದು ಏನಪ್ಪ ಸಿಲಿಕಾನ್ ಸೆಟ್ಸಿಂದ ಫೀಡ್ ಮಾಡ್ತೀವಿ. ಸೊ ಇದು ಇವಾಗ ನೀವು ನೋಡ್ತಿರೋ ಪ್ರಾಡಕ್ಟ್ಸ್ ಎಲ್ಲ ಬಂದು ನಾನು ಫಸ್ಟ್ ಕ್ರೈಯಿಂದ ಆರ್ಡ್ರ್ ಮಾಡಿರೋದು. ಇದರಲ್ಲಿ ಬಂದು 6 ಸೆಟ್ ಆಫ್ ಪ್ರಾಡಕ್ಟ್ಸ್ ಬರುತ್ತೆ. ಇದರಲ್ಲಿ ಏನೇನು ಬರುತ್ತೆ ಅಂತ ಹೇಳಿದ್ರೆ, ಒಂದು ಫೋರ್ಕು ಆ್ಯಂಡ್ ದೆನ್ ಸ್ಪೂನ್ ಬರುತ್ತೆ ಸಿಲಿಕಾನ್ದು, ಹಾಗೆ ಒಂದು ಪ್ಲೇಟ್ ಬರುತ್ತೆ. ಇದರಲ್ಲಿ ಆ್ಯಕ್ಚುಲಿ 3 ಪಾರ್ಟಿಷನ್ಸ್ ಇರುತ್ತೆ. ಮಕ್ಕಳು ಇಷ್ಟು ಬೇಗ ಇದು 3 ಪಾರ್ಟಿಷನ್ಸ್ ಎಲ್ಲ ತಿನ್ನಲ್ಲ. ಆ್ಯಕ್ಚುಲಿ ನಾವು ಬೇಕಿದ್ರೆ ತಿನ್ನಿಸ್ಬೋದು, ಅವ್ರು ತಿನ್ನಬೇಕಾದ್ರೆ ಇದೆಲ್ಲ ಯೂಸ್ ಆಗುತ್ತೆ. ಇದು ಆ್ಯಕ್ಚುಲಿ ಬಂದು ಹಿಂದೆಗಡೆ ಈ ಥರ ಮೌಲ್ಡ್ಸ್ ಥರ ಕೊಟ್ಟಿದ್ದಾರೆ. ಇದನ್ನು ನಾವು ಈಗ ಸ್ಟಿಕ್ ಮಾಡಿದ್ರೆ ಮಕ್ಕಳು ಆ್ಯಕ್ಚುಲಿ ಹೈ ಚೇರ್ ಮೇಲೆಲ್ಲ ಕುತ್ಕೊಂಡಾಗ ಈ ಥರ ಎಳ್ದಾಡಿದ್ರೆ ಮಕ್ಳ ಕೈಲಿ ಇದನ್ನು ತೆಗಿಯೋಕ್ಕಾಗಲ್ಲ. ನಾವು ಬೇಕಿದ್ರೆ ಈಸಿಯಾಗಿ ತೆಗಿಬೋದು, ಮಕ್ಕಳು ಇದನ್ನು ಪುಲ್ ಮಾಡೋಕ್ಕಾಗಲ್ಲ. ಸೊ ಅವ್ರು ಪುಲ್ ಮಾಡ್ತಾರೆ, ಎಳ್ದಾಡ್ತಾರೆ ಅಂತ ಎಲ್ಲ ಪ್ರಾಡಕ್ಟ್ಸಲ್ಲೂ ಸಹ ಈ ಥರ ಮೌಲ್ಡೆಡ್ಸ್ ಕೊಟ್ಟಿರ್ತಾರೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಒಂಥರ ಟೆಡಿವೇರ್ ಥರ ಕಿವಿ ಎಲ್ಲ ಇದೆ ಇದರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಕೊಟ್ಟಿರೋದು ಬಂದು ಈ ಸಿಲಿಕಾನ್ ಬಿಬ್ಬು. ಆ್ಯಕ್ಚುಲಿ ಮಕ್ಳಿಗೆ ತಿನ್ನಿಸ್ಬೇಕಾದ್ರೆ ಬಟ್ಟೆ ಮೇಲೆಲ್ಲ ಚೆಲ್ಕೋತಾರೆ, ಆವಾಗವಾಗ ನಾವು ಡ್ರೆಸ್ ಚೇಂಜ್ ಮಾಡಬೇಕಾಗಿ ಬರುತ್ತೆ. ಸೊ ಅದಕ್ಕೇ ಈ ಥರ ಸಿಲಿಕಾನ್ ಬಿಬ್ ಹಾಕ್ಬಿಟ್ರೆ ಬಟ್ಟೆ ಏನು ಗಲೀಜಾಗೋದಿಲ್ಲ. ಇಫ್ ಇನ್ ಕೇಸ್ ನಾವು ಟ್ರಾವೆಲ್ ಮಾಡಬೇಕಾದ್ರೂ ಕೂಡ ಈ ಸಿಲಿಕಾನ್ ಬಿಬ್ನ ತೊಗೊಂಡು ಯೂಸ್ ಮಾಡ್ಕೋಬೋದು ಹಾಕಿ. ಸೊ ಇದು ರೀಯೂಸಬಲ್ ಮತ್ತು ವಾಷಬಲ್ ಆಗಿರೋದ್ರಿಂದ ಏನು ತಲೆ ಕೆಡಿಸ್ಕೊಳ್ಳೋಗತ್ತೆ ಇರೋದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟು ಕೊಟ್ಟಿರೋ ಪ್ರಾಡಕ್ಟ್ಸ್ ಬಂದು ಇದು ಬೌಲ್ ಕೊಟ್ಟಿದ್ದಾರೆ. ಇದ್ರಲ್ಲಿ ಆ್ಯಕ್ಚುಲಿ ಸರ್ಲೆಕ್ಸು ಆ್ಯಂಡ್ ದೆನ್ ನಾವೇನು ಸರಿ ಎಲ್ಲ ಮಾಡ್ತೀವಲ್ಲ, ರಾಗಿ ಸರಿ ಇಲ್ಲ ಅಂಗಡಿಲಿ ತರೋದು ಸರ್ಲೆಕ್ಸ್ ಆಗಲಿ, ನಾವೇ ಮನೇಲಿ ಮಾಡೋದಿಲ್ಲ, ಫ್ರೂಟ್ ಪ್ಯೂರೀಸು ಎಲ್ಲ ಇದ್ರಲ್ಲಿ ಹಾಕಿ ನಾವು ತಿನ್ನಿಸ್ಬೋದು ಪಾಪುಗೆ. ಇದೂ ಕೂಡ ಮೌಲ್ಡೆಡ್ ಆಗಿದೆ, ಸ್ಟಿಕ್ ಆಗುತ್ತೆ. ಸೊ ಇವಾಗೆಲ್ಲ ಮಕ್ಕಳು ಒಂದು 7-8+ ಮಂತ್ಸ್ ಆದಮೇಲೆ ಪುಲ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಸ್ಟಿಕ್ ಮಾಡಿದ್ರೆ ಅವ್ರು ಪುಲ್ ಮಾಡೋಕ್ಕಾಗೋದಿಲ್ಲ ಈಸಿಯಾಗಿ. ಸೊ ಇದನ್ನು ಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಬಂದು TPA ಆ್ಯಂಡ್ ದೆನ್ TPA ಫ್ರೀ, ಪ್ಯಾರಾಬನ್ ಫ್ರೀ. ಇದು ಬಂದು ಫುಡ್ ಗ್ರೇಡ್ ಮೆಟೀರಿಯಲಿಂದ ಮಾಡಿರ್ತಾರೆ. ಸೊ ಏನೂ ಹಾರ್ಮ್ಫುಲ್ ಇರೋದಿಲ್ಲ. ಆ್ಯಂಡ್ ದೆನ್ ಮಕ್ಕಳು ಅವರೇ ನೀರು ಕುಡಿಯೋ ಥರ ಆದಾಗ ಸಿಪ್ಪರ್ ಥರ ಕೊಟ್ಟಿದ್ದಾರೆ. ಇದಕ್ಕೊಂದು ಕಪ್ಪಿದೆ, ಇದಕ್ಕೆ ಇಟ್ಕೊಳ್ಳೋದು ಕೊಟ್ಟಿದ್ದಾರೆ ಈ ಥರ. ಆ್ಯಂಡ್ ದೆನ್ ಇದು ಸ್ಟ್ರಾ ಥರ ಇದೆ, ಒಳಗಡೆ ಕ್ಯಾಪ್ ಕೂಡ ಇದೆ. ಇದು ಕ್ಯಾಪ್ ಹಾಕಿದ್ರೆ ಮಕ್ಕಳು ಅವರೇ ಆರಾಮಾಗಿ ಕುಡ್ಕೋಬೋದು. ಸೊ ಇದು ಒಂಥರ ಪ್ರಾಡಕ್ಟ್ಸ್ ನನಗೆ ಇಷ್ಟ ಆಯಿತು. ಇದನ್ನು ನಾನು ತರಿಸಿದ್ದು ಫಸ್ಟ್ ಕ್ರೈಯಲ್ಲಿ. ಆ್ಯಕ್ಚುಲಿ 725 ಸಮಥಿಂಗ್ ಅನಿಸುತ್ತೆ ಇದನ್ನು ನಾನು ಬೈ ಮಾಡಿದಾಗ. ಸೊ ನೀವು ಈ ಪ್ರಾಡಕ್ಟ್ ನಿಮ್ಗೆ ಬೇಕು ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಇದನ್ನು ಬೈ ಮಾಡ್ಕೋಬೋದು. ಇದರಲ್ಲಿ 3 ಕಲರ್ ಆಪ್ಷನ್ಸ್ ಇದೆ, ಒಂದು ಬ್ಲೂ, ಗ್ರೀನ್ ಆ್ಯಂಡ್ ಈ ಪಿಂಕ್ ಕಲರ್ ಇದ್ದಿದ್ದು. ಸೊ ನನಗೆ ಇದು ಇಷ್ಟ ಆಯಿತು ಅಂತ ನಾನು ಇದನ್ನು ಬೈ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ ಪ್ರಾಡಕ್ಟ್ ಬಂದು. ಈ ಮೌಲ್ಡೆಡ್ ಇರೋದ್ರಿಂದ ತುಂಬ ಯೂಸ್ ಆಗುತ್ತೆ. ಅವ್ರು ಆ್ಯಕ್ಚುಲಿ ಮಕ್ಕಳೆಲ್ಲ ಎಳ್ದಾಡ್ತಾರೆ. ಸೊ ಈ ಥರ ಸ್ಟಿಕ್ ಮಾಡೋದ್ರಿಂದ ಏನು ಅವ್ರ ಕೈ ಪುಲ್ ಮಾಡೋದಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂದರೆ, ಆ ನೆಕ್ಸ್ಟ್ ಪ್ರಾಡಕ್ಟು ನಾನೇನು ಬೈ ಮಾಡಿರೋದು ಅಂತ ಹೇಳಿದ್ರೆ, ಇದು ಬಾಟಲ್ ಸಮೇತ ಸ್ಪೂನ್ಸ್ ಇರುತ್ತೆ ಇದರಲ್ಲಿ.
ಇದು ಆ್ಯಕ್ಚುಲಿ ನಾವು ಟ್ರಾವೆಲ್ ಮಾಡಬೇಕಾದಾಗಲಿ ಇಫ್ ಇನ್ ಕೇಸ್ ಹೊರಗಡೆ ಎಲ್ಲರೂ ಹೋದಾಗ ಈ ಬೌಲ್ಸು ಬಟ್ಲೆಲ್ಲ ತೊಗೊಳೋಕ್ಕಾಗೋದಿಲ್ಲ. ಸೊ ಲಿಕ್ವಿಡ್ ಫಾರ್ಮ್ ಇಲ್ಲ ಸೆಮಿ ಲಿಕ್ವಿಡ್ ಫಾರ್ಮಲ್ಲಿರುತ್ತಲ್ಲ ಫುಡ್ಸು ಬೇಬೀಸ್ದು, ಅದನ್ನು ನಾವು ಈ ಬಾಟ್ಲಿಗೆ ಹಾಕಿ ಹಾಗೆ ಬಾಟಲಿಂದ ಹೀಗೆ ಸ್ಕ್ವೀಸ್ ಮಾಡಿದ್ರೆ ಮಕ್ಕಳು ಸ್ಪೂನ್ ಸಮೇತ ತಿನ್ಬೋದು. ಸೊ ಇದರಲ್ಲಿ ಕ್ಯಾಪ್ ಕೂಡ ಇದೆ, ನಾನು ನಿಮಗೆ ರಿಮೂವ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಹಾರ್ಡಿದೆ ರಿಮೂವ್ ಮಾಡಲಿಕ್ಕೆ. ಸೊ ಈ ಥರ ಕ್ಯಾಪ್ ಬರುತ್ತೆ, ಸ್ಪೂನ್ ಇದೆ, ನಾವು ಈ ಥರ ಕ್ಯಾಪ್ ಹಾಕೊಂಡು ಕೂಡ ಹೋಗ್ಬೋದು. ಬಟ್ ಸೇಫ್ ಆ್ಯಕ್ಚುಲಿ ಇದು, ಏನು ಗಲೀಜಾಗುತ್ತೆ ಧೂಳು ಬೀಳುತ್ತೆ ಅನ್ನೋದೆಲ್ಲ ಟೆನ್ಷನ್ ಏನೂ ಇರೋದಿಲ್ಲ. ಸೊ ಈ ಥರ ಕ್ಯಾಪ್ ಬರೋದ್ರಿಂದ ಇಲ್ಲಿ ಕ್ಯಾಪ್ಗೆ ಇದು ರಬ್ಬರ್ ಥರ ಕೊಟ್ಟಿದ್ದಾರೆ, ಸೊ ಸ್ಟಿಕ್ ಆಗುತ್ತೆ ನೋಡಿ. ಈ ಥರ ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲಿಂದ ಬರುತ್ತೆ ಸ್ಪೂನು. ಆ್ಯಕ್ಚುಲಿ ನಾವು ಮಕ್ಳಿಗೆ ಟ್ರಾವೆಲಿಂಗ್ ಟೈಮಲ್ಲೆಲ್ಲ ಈ ಥರ ತಿನ್ನಿಸ್ಬೋದು. ಇಫ್ ಇನ್ ಕೇಸ್ ನಾವು ಟೆಂಪಲ್ಸ್ಗೆ ಎಲ್ಲರೂ ಹೋದಾಗ ಏನಾದ್ರು ಫುಡ್ ಲಿಕ್ವಿಡ್ ಫಾರ್ಮಲ್ಲಿರೋ ಫುಡ್ಸ್ನ ಇದರಲ್ಲಿ ಹಾಕೊಂಡು ತಿನ್ನಿಸ್ಬೋದು. ಇದು ಬಂದು ನಾನು ಫಸ್ಟ್ ಕ್ರೈಯಿಂದ ಆರ್ಡರ್ ಮಾಡಿರೋದು. ಇದರಲ್ಲಿ ಬಂದು ಸೆಟ್ ಆಫ್ 2 ಬರುತ್ತೆ, ಒಂದು ಪಿಂಕ್ ಮತ್ತು ಒಂದು ಬ್ಲೂ ಇದೆ. ಆ್ಯಕ್ಚುಲಿ ಗರ್ಲ್ ಮತ್ತು ಬಾಯ್ ಥರ ಇದೆ ಇದು ಕಲರ್ಸು. ಸೊ ಇದು ಸೆಟ್ ಆಫ್ 2 ಬರುತ್ತೆ. ಇದು ಫಸ್ಟ್ ಕ್ರೈಯಿಂದ ನಾನು ಬೈ ಮಾಡಿರೋದು. ಸೊ ಚೆನ್ನಾಗಿದೆ ಇದು ಪ್ರಾಡಕ್ಟ್ಸ್ ಬಂದು. ಇದು ಕೂಡ ಫುಡ್ ಗ್ರೇಡ್ ಮೆಟೀರಿಯಲ್, ATPA ಫ್ರೀ ಆ್ಯಂಡ್ ದೆನ್ ಪ್ಯಾರಬನ್ ಫ್ರೀ ಇರುತ್ತೆ. ಸೊ ಮಕ್ಕಳಿಗೆ ಏನಾದರೆ ಹಾರ್ಮ್ಫುಲ್ ಏನೂ ಇರೋದಿಲ್ಲ. ಸೊ ಇದು ಫುಡ್ ಗ್ರೇಡ್ ಮೆಟೀರಿಯಲಿಂದನೇ ಮಾಡಿರ್ತಾರೆ. ಸೊ ಇಟ್ಸ್ ನೈಸ್ ಆ್ಯಕ್ಚುಲಿ. ನಿಮಗೂ ಕೂಡ ಈ ಥರ ಪ್ರಾಡಕ್ಟ್ಸ್ ಬೇಕು ಅಂದರೆ ನೀವು ಕೂಡ ಬೈ ಮಾಡ್ಕೋಬೋದು. ಸೊ ನಿಮಗೆ ಬೇಕು ಅಂದರೆ ನೀವು ಇದನ್ನು ಬೈ ಮಾಡಿ. ಸೊ ಇದ್ರ ಪ್ರೈಸ್ ಬಂದು ಆ್ಯಕ್ಚುಲಿ ಸೆಟ್ ಆಫ್ 2 ಬರುತ್ತೆ, 253 ಸಮಥಿಂಗ್ ನಾನು ಬೈ ಮಾಡಿದಾಗ. ಸೊ ಇದು ಕೂಡ ಕೆಳಗಡೆ ಮೌಲ್ಡೆಡ್ ಇದೆ. ಸೊ ಟೇಬಲ್ ಅಥವಾ ಎಲ್ಲರೂ ಹೋದಾಗ ಈ ಥರ ಸ್ಟಿಕ್ ಮಾಡ್ಬೋದು. ಸೊ ಮಕ್ಕಳು ಫುಲ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವೇ ಇದನ್ನು ಈ ಥರ ಸ್ವಲ್ಪ ಪ್ರೆಷರ್ ಹಾಕಿ ಫುಲ್ ಮಾಡಬೇಕಾಗತ್ತೆ. ಸೊ ಇದು ಪಿಂಕ್ ಆ್ಯಂಡ್ ಬ್ಲೂ ಬರುತ್ತೆ. ಸೊ ನಿಮಗೂ ಪ್ರಾಡಕ್ಟ್ ಬೇಕು ಅನ್ನೋದಾದರೆ ನೀವು ಇದನ್ನು ಬೈ ಮಾಡಿ. ಸೊ ನಾನು ನೆಕ್ಸ್ಟು ಬೈ ಮಾಡಿರೋ ಪ್ರಾಡಕ್ಟ್ ಬಂದು ಈ ಸಿಲಿಕಾನ್ ಬ್ರಷು ಬೇಬೀಸ್ದು. ಆ್ಯಕ್ಚುಲಿ ಓರಲ್ ಹೆಲ್ತ್ ತುಂಬ ಒಳ್ಳೆಯದು, ತುಂಬ ಕ್ಲೀನ್ ಇರಬೇಕು ಅಂತ ಹೇಳ್ತಾರೆ ಡಾಕ್ಟರ್ಸು. ಸೊ ಇದನ್ನು ಈ ಥರ ಬರುತ್ತೆ ಮಕ್ಕಳದು ಬ್ರಷು. ಸೊ ಇನ್ನೇನು 7+7 ಇಲ್ಲ 8 ಮಂತ್ಸಿಂದ ಬೇಬಿಗೆ ಟೀತ್ಸ್ ಎಲ್ಲ ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಇಲ್ಲಿ ಫಿಂಗರ್ ಹಾಕೋದೊಂದು ಕೊಟ್ಟಿದ್ದಾರೆ. ಸೊ ಇದು ಬಂದು ಸಿಲಿಕಾನ್ ಪ್ರಾಡಕ್ಟೇ. ಸೊ ಫುಡ್ ಗ್ರೇಡ್ ಮೆಟೀರಿಯಲು, ಅದೇ ಏನು ಹಾರ್ಮ್ಫುಲ್ ಏನೂ ಇರೋದಿಲ್ಲ. ಸೊ ಈ ಥರ ನಾವಿದರಲ್ಲಿ ಫಿಂಗರ್ ಹಾಕಿ ಇಲ್ಲಿ ಹಾರ್ಡ್ ಬ್ರಷಸ್ ಏನಿಲ್ಲ, ತುಂಬ ಸಾಫ್ಟ್ ಬ್ರಷಲ್ಸ್ ಇದೆ. ನೀವು ಇಲ್ಲಿ ನೋಡ್ಕೋಬೋದು ಪ್ರಾಡಕ್ಟಲ್ಲಿ ಸಾಫ್ಟ್ ಬ್ರಷಲ್ಸ್ ಇದೆ. ಸೊ ಈ ಥರ ನಾವಿದನ್ನು ಫಿಂಗರಲ್ಲಿ ಹಾಕಿ ಬೇಬಿಗೆ ಟೀತು ಸೈಡು ದೌಡೆಲೆಲ್ಲ ಇದನ್ನು ಬ್ರಷ್ ಮಾಡ್ಬೋದು. ಸೊ ಅವ್ರು ಹೆಂಗೂ ಇವಾಗ ಸಾಲಿಡ್ಸ್ ತಿನ್ನೋದ್ರಿಂದ ಸೊ ಓರಲ್ ಹೆಲ್ತ್ ತುಂಬ ಮುಖ್ಯ ಆಗುತ್ತೆ. ಸೊ ಇದಕ್ಕೆ ನೀವು ಇದನ್ನು ಯೂಸ್ ಮಾಡ್ಬೋದು. ಇದು ಆ್ಯಕ್ಚುಲಿ ನಾನು ಬೈ ಮಾಡಿದ್ದು ಫಸ್ಟ್ ಪ್ರೈಸ್ ಸಮಥಿಂಗ್ 85 ರೂಪೀಸ್ ಅನಿಸುತ್ತೆ. ಸೊ ಇದನ್ನು ಯೂಸ್ ಮಾಡಿ ಮತ್ತೆ ವಾಶ್ ಮಾಡಿ ಇದಕ್ಕೊಂದು ಬಾಕ್ಸ್ ಕೂಡ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಚೆನ್ನಾಗಿದೆ ಇದೆ ಬಾಕ್ಸ್ ಕೊಟ್ಟಿದ್ದು. ಸೊ ಇದನ್ನು ಈ ಥರ ಬಾಕ್ಸಲ್ಲಿ ಹಾಕಿ ನಾವು ಕ್ಲೋಸ್ ಮಾಡಿ ಇಡ್ಬೋದು. ಏನು ಡಸ್ಟ್ ಬೀಳುತ್ತೆ ಅಥವಾ ಏನಾದರೂ ಇದು ಗಲೀಜಾಗುತ್ತೆ, ಏನಾದರೂ ಇನ್ಸೆಕ್ಟ್ಸ್ ಆ ಥರ ಏನಾದರೂ ಬರುತ್ತೆ ಅನ್ನೋದು ಏನು ಟೆನ್ಷನ್ ಇರೋದಿಲ್ಲ. ಸೊ ಈ ಥರ ಓಪನ್ ಮಾಡಿ ಆರಾಮಾಗಿ ಬಾಕ್ಸಲ್ಲಿ ಯೂಸ್ ಮಾಡಾದಮೇಲೆ ಬಾಕ್ಸಲ್ಲಿ ಹಾಕಿ ಇಡ್ಬೋದು. ಟ್ರಾವೆಲಿಂಗಿಗೆ ಯೂಸಾಗಿ ನಾವು ತೊಗೊಂಡು ಹೋಗ್ಬೋದು. ಸೊ ಏನೋ ಕಳೆದೋಗುತ್ತೆ, ಚಿಕ್ಕ ಪ್ರಾಡಕ್ಟ್ ಇದೆ ಅಂತ ಏನಿಲ್ಲ, ಇದನ್ನು ತೊಗೊಂಡು ಹೋಗ್ಬೋದು. ಇದಕ್ಕೆ ಬಾಕ್ಸ್ ಕೊಟ್ಟಿದ್ದಾರೆ. ಇಟ್ಸ್ ನೈಸ್ ಆ್ಯಕ್ಚುಲಿ, ಚೆನ್ನಾಗಿದೆ ಪ್ರಾಡಕ್ಟ್ ಬಂದು. ಇದ್ರ ಲಿಂಕ್ ಕೂಡ ನಿಮಗೆ ಬೇಕು ಅನ್ನೋದಾದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ ಈ ವಿಡಿಯೋದಲ್ಲಿ ನಾನು ಏನೇನು ತೋರಿಸ್ತೀನಿ ಎಲ್ಲ ಲಿಂಕ್ಸ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಬೈ ಮಾಡ್ಕೋಬೋದು. ನಾನು ನೆಕ್ಸ್ಟು ಬೈ ಮಾಡಿರೋ ಪ್ರಾಡಕ್ಟ್ ಬಂದು ಈ ಸ್ಟೀಲ್ ಸ್ಟೀಮರು. ಆ್ಯಕ್ಚುಲಿ ನಾವು ಇದು ಬೇಬೀಸ್ಗೆ ಸ್ಟಾರ್ಟಿಂಗ್ ನಮ್ಮ ಪೀಡಿಯಾಟ್ರಿಷನ್ ಏನು ಸಜೆಸ್ಟ್ ಮಾಡಿದ್ದು ಅಂದರೆ ಸೊ ಪ್ಯೂರೀಸ್ ಫಸ್ಟು ಆ್ಯಪಲ್ ಪ್ಯೂರಿಯಿಂದ ಸ್ಟಾರ್ಟ್ ಮಾಡಿ ಅಂತ. ಬಟ್ ಆ್ಯಕ್ಚುಲಿ ಒಬ್ರೊಬ್ರು ಕಡೆ ಅವ್ರ ಟ್ರೆಡಿಷನ್ ಏನಿರುತ್ತೆ ಅದನ್ನು ಫಾಲೋ ಮಾಡ್ತಾರೆ. ನಾವು ಕೂಡ ನಮ್ಮ ಮನೇಲಿ ಫಸ್ಟು ರಾಗಿ ಸರಿನೇ ತಿನ್ನಿಸಿದ್ದು. ಸೊ ಪೀಡಿಯಾಟ್ರಿಷನ್ ಸಜೆಸ್ಟ್ ಮಾಡಿದ್ದೀನಿ ಅಂದರೆ ಈ ಫ್ರೂಟ್ ಪ್ಯೂರೀಸು, ವೆಜಿಟೇಬಲ್ ಪ್ಯೂರೀಸ್ ಎಲ್ಲ ಮಕ್ಳಿಗೆ ತುಂಬ ಒಳ್ಳೆಯದು. ಆ್ಯಕ್ಚುಲಿ ನಾವು ಕುಕ್ಕರಲ್ಲಿ ಹಾಕಿ ಬೇಯಿಸ್ಬಿಟ್ರೆ ಅದರ ಸತ್ವ ಏನು ಅಂಶ ಇರುತ್ತಲ್ಲ ಅದೆಲ್ಲ ನೀರಲ್ಲಿ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ನಾನು ಅದಕ್ಕೆ ಈ ಸ್ಟೀಮರ್ನ ತರಿಸಿರೋದು. ಇದನ್ನು ನಾನು ಮೀಶೋಯಿಂದ ಬೈ ಮಾಡಿದ್ದು. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್, ನೋಡ್ಬೋದು. ಹಿಂಗೆ ಕ್ಲೋಸ್ ಮಾಡಿದಾಗಲೂ ಚೆನ್ನಾಗಿದೆ. ಹಿಂಗೆ ಓಪನ್ ಮಾಡಿ ನಮಗೆ ಏನೇನು ವೆಜಿಟೇಬಲ್ಸ್ ಬೇಕೋ ಎಲ್ಲ ಇಟ್ಕೊಂಡು ಹೀಗೆ ಕ್ಲೋಸ್ ಮಾಡ್ಬೋದು. ಹಾಗೆ ಸ್ಟೀಮ್ ಆಗುತ್ತೆ ಕೂಡ. ಆ್ಯಕ್ಚುಲಿ ಇದಕ್ಕೆ ಕೆಳಗಡೆ ಈ ಥರ ಸ್ಟ್ಯಾಂಡ್ಸ್ ಥರ ಕೊಟ್ಟಿದ್ದಾರೆ. ಇದನ್ನು ಅವ್ರು ಹಾಕಿ ಕಳಿಸಿರೋದಿಲ್ಲ, ಸಪ್ರೇಟಾಗಿ ಕೊಟ್ಟಿರ್ತಾರೆ. ನಾವು ಇದನ್ನು ಫಿಕ್ಸ್ ಮಾಡ್ಕೋಬೇಕು. ಈ ಥರ ಇರುತ್ತೆ ನೋಡಿ. ಇದು ಸ್ಟೀಲ್, ಇದೂ ಕೂಡ ಸ್ಟೀಲ್ದೇ ಇದೆ. ಸೊ ನಾವು ಈ ಥರ ಇಲ್ಲಿ ಹೋಲ್ಸ್ ಇರುತ್ತೆ. ಆ್ಯಕ್ಚುಲಿ ಈ ಹೋಲ್ಸಲ್ಲಿ ಹೀಗೆ ಹಾಕಿ
ಈ ಥರ ಹೋಲ್ಸೇಲ್ ನಾವು ಹಾಕಿ ಇದನ್ನು ಯೂಸ್ ಮಾಡ್ಕೋಬೋದು. ಈ ಥರ ಇಡ್ಬೋದು ನೋಡಿ. ಆ್ಯಕ್ಚುಲಿ ಕುಕ್ಕರ್ ಅಂತೀನಿ, ಇದೇನಪ್ಪ ಬಾಣಲಿ ಆಗಲಿ ಅಥವಾ ದೊಡ್ಡ ತಪ್ಪಲೆ ಏನಿರುತ್ತೆ, ಬೌಲ್ದು ಸ್ಟೀಲ್ ಸಿಲ್ವರ್ ನಾವೇನು ಯೂಸ್ ಮಾಡಿ, ಇಡ್ಲಿ ಕುಕ್ಕರ್ ಆದ್ರೂ ಸಹ ಇಡ್ಲಿ ಕುಕ್ಕರಲ್ಲಿ ಕೆಳಗಡೆ ನೀರು ಹಾಕಿ ಇದನ್ನ ಇಟ್ಟು ನಾವು ಸ್ಟೀಮ್ ಮಾಡ್ಕೋಬೋದು. ಆದರೆ ಆ್ಯಕ್ಚುಲಿ ಬೇಬೀಸ್ಗೆ ಸ್ವಲ್ಪನೇ ಸಾಕಾಗುತ್ತೆ ಪ್ರಾಡಕ್ಟ್, ಇದು ಅವ್ರು ಏನು ಜಾಸ್ತಿ ತಿನ್ನೋದಿಲ್ಲ. ಸೊ ಇದಕ್ಕೆ ಚಿಕ್ಕ ಸ್ಟೀಮರ್, ಇದು ಬೇಬೀಸ್ಗಂತಾನೆ ನಾವು ಇಟ್ಕೊಡ್ಬೋದು. ಇದರೊಳಗಿಟ್ಟು ಆರಾಮಾಗಿ ಸ್ಟೀಮ್ ಮಾಡಿ ಆಮೇಲೆ ನಾವು ಇದನ್ನು ಯೂಸ್ ಮಾಡ್ಕೋಬೋದಾಗುತ್ತೆ. ಇದು ಕೂಡ ನಂಗೆ ತುಂಬ ಇಷ್ಟ ಆಯಿತು ಪ್ರಾಡಕ್ಟು. ಇದು ನಾನು ಮೀಶೋಯಿಂದ ಬೈ ಮಾಡಿದ್ದು ಆ್ಯಕ್ಚುಲಿ. ಸೊ ನಿಮಗೂ ಬೇಕಂತ ಹೇಳಿದ್ರೆ ನೀವು ಇದನ್ನು ಬೈ ಮಾಡ್ಕೋಬೋದು. ಆ್ಯಕ್ಚುಲಿ ಇಡ್ಲಿ ಕುಕ್ಕರ್ ಅಥವಾ ಬೇರೆದಿದ್ದರೆ ನಾವು ಆ್ಯಕ್ಚುಲಿ ಮೋಮೋಸ್ ಮಾಡೋದು ಇಡ್ಲಿ ಕುಕ್ಕರ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಅದರಲ್ಲೂ ಕೂಡ ಸ್ಟೀಮ್ ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ಬೈ ಮಾಡಿದ್ದು ಬೇಬಿಗೆ ಅಂತಲೇ ಸಪ್ರೇಟಾಗಿ ಇಟ್ಬಿಡೋಣ ಅಂತಲೇ ನಾನು ಇದನ್ನು ಸ್ಟೀಲ್ನ ತರಿಸಿರೋದು. ಸೊ ನೆಕ್ಸ್ಟ್ ನಾನು ಇದನ್ನು ಏನು ಮಾಡಿದ್ದು ಅಂದರೆ ಇದು ಸ್ಮ್ಯಾಶರ್ನ ತರಿಸಿದ್ದೀನಿ. ಇವಾಗ ನಾವು ಫ್ರೂಟ್ನ ಸ್ಟೀಮ್ ಮಾಡಿಬಿಟ್ಟು ಮಿಕ್ಸಿಲಿ ಅರ್ದು ಆ್ಯಕ್ಚುಲಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ತುಂಬ ಹಾರ್ಡಿದ್ರೆ ಬೇಬಿ ಗಂಟಲು ಸಿಗಾಕೊಳ್ಳುತ್ತೆ. ಸೊ ಆ ಥರ ಎಲ್ಲ ಪ್ರಾಬ್ಲಮ್ ಆಗೋದು ಬೇಡ ಅಂತ ಈ ಸ್ಮ್ಯಾಶರು ಇದು ಅಂಗಡಿಲೆಲ್ಲ ಸಿಕ್ಬಿಡುತ್ತೆ ಅನಿಸುತ್ತೆ. ಸೊ ಇದನ್ನು ನೀವು ಅಂಗಡಿಲಿ ಕೂಡ ಬೈ ಮಾಡ್ಕೋಬೋದು. ಇದನ್ನು ಸ್ಮ್ಯಾಶ್ ಮಾಡ್ಬೋದು ಪ್ರಾಡಕ್ಟು. ಆ್ಯಕ್ಚುಲಿ ಡಾಕ್ಟರ್ ಏನು ಸಜೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಮಿಕ್ಸಿಲಿ ಪ್ರಾಡಕ್ಟ್ನ ರುಬ್ಬಿದ್ರೂ ಸಹ ಸ್ಪೂನ್ ಆಗಲಿ ಇಲ್ಲ ಫೋರ್ಕ್ ಆಗಲಿ ಸೌಟ್ ಏನಾದ್ರೂ ನಿಮ್ಮ ಕೈಯಿಂದ ನೀವು ಹ್ಯಾಂಡ್ ಸ್ಮ್ಯಾಶ್ ಮಾಡಬೇಕಾಗುತ್ತೆ. ಸೊ ಹ್ಯಾಂಡ್ ಸ್ಮ್ಯಾಶ್ ಮಾಡಿದಾಗ ಸೊ ಯಾವುದು ಹಾರ್ಡ್ ಆಗಲಿ ದಪ್ಪ ಏನೂ ಇರೋದಿಲ್ಲ. ನಮ್ಗೆ ಗೊತ್ತಾಗುತ್ತೆ ಎಲ್ಲಿ ಹಾರ್ಡ್ ಇದೆ ಏನು ಅಂತ. ಅಲ್ಲಿ ನಾವು ಸ್ಮ್ಯಾಶ್ ಮಾಡಿ ಅದನ್ನು ನಮಗೆ ಯಾವ ಥರ ಬೇಕೋ ಆ ಥರ ಬೇಬಿಗೆ ತಿನ್ಸ್ಕೋಬೋದು. ಸೊ ಅದಕ್ಕೆ ನಾನು ಇದನ್ನು ಈ ಥರ ಸ್ಮ್ಯಾಶರ್ನ ತರಿಸಿದ್ದೀನಿ. ಇದು ಬೇಬಿಗಂತ ಅಲ್ಲ, ಮನೆ ಕಿಚನ್ಗೂ ಸಹ ಯೂಸ್ ಆಗುತ್ತೆ. ಸೊ ಇದು ನಾನು ಇಷ್ಟು ಪ್ರಾಡಕ್ಟ್ಸ್ನ ಬಂದು ಆನ್ಲೈನಲ್ಲಿ ತರಿಸಿರೋದು. ಇದು ಆಫ್ಲೈನ್ ಕೂಡ ಸಿಗ್ಬೋದು ಅನಿಸುತ್ತೆ ಫಸ್ಟ್ ಕ್ರೈಯಲ್ಲಿ. ಈ ಸಿಲಿಕಾನ್ ಫೀಡಿಂಗ್ ಸೆಟ್ಟು ಆಫ್ಲೈನಲ್ಲೂ ಸಿಗ್ಬೋದು. ಈ ಎಲ್ಲ ಪ್ರಾಡಕ್ಟ್ಸ್ ಕೂಡ ಆಫ್ಲೈನಲ್ಲೂ ಕೂಡ ಸಿಗುತ್ತೆ, ನೀವು ಬೈ ಮಾಡ್ಕೋಬೋದು. ನಾನು ಆ್ಯಕ್ಚುಲಿ ವರ್ಕಿಂಗ್ ಮಾಡೋದ್ರಿಂದ ಈ ಹೊರಗಡೆ ಹೋಗ್ಲಿಕ್ಕೆ ಟೈಮ್ ಸಾಲಲ್ಲ, ಮತ್ತು ಈಗ ಕ್ಲೈಮೇಟ್ ಕೂಡ ಅಷ್ಟು ಸರಿ ಇಲ್ಲ, ಮಳೆ ಬರ್ತಿದೆ. ಸೊ ಪಾಪುನ ಕರ್ಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಆನ್ಲೈನಲ್ಲಿ ಬೈ ಮಾಡಿದ್ದೀನಿ. ಸೊ ಮನೇಲಿ ಕೂತ್ಕೊಂಡು ನೀವೆಲ್ಲ ಆ್ಯಕ್ಚುಲಿ ಬೇರೆಯವ್ರು ತೊಗೊಂಡಿರೋ ಪ್ರಾಡಕ್ಟ್ ರಿವ್ಯೂಸ್ನ ನೋಡಿ ಕೂಡ ನೀವು ಬೈ ಮಾಡ್ಕೋಬೋದು. ನನಗೂ ಇಷ್ಟು ನಾನು ಇವಾಗ ತೊಗೊಂಡಿರೋ ಪ್ರಾಡಕ್ಟ್ಸು ಡಾಕ್ಟರ್ ಹೈಚೇರ್ ಕೂಡ ಸಜೆಸ್ಟ್ ಮಾಡಿದ್ರು. ನಾನು ನಿಮಗೆ ಮುಂಚೆ ಹೇಳ್ದಂಗೆ ಪಾಪು ಅವರೇ ಕೂತ್ಕೊಳ್ಳೋ ತನಕ ನಿಂತ್ಕೊಳ್ಳೋ ತನಕ ನಾವು ಫೋರ್ಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಸೊ ನಾನು ಹೈಚೇರ್ನ ಬೈ ಮಾಡಿಲ್ಲ. ಮೇ ಬಿ 7+ ಮಂತ್ಸ್ 8+ ಮಂತ್ಸ್ ಆದಮೇಲೆ ಬೈ ಮಾಡೋಣ ಅಂತ ಇದ್ದೀನಿ. ಸೊ ನಿಮ್ಮ ಪಾಪು ಕೂತ್ಕೊಳ್ಳುತ್ತೆ ಅನ್ನೋದಾದರೆ ನೀವು ಹೈಚೇರ್ನ ಮಸ್ಟ್ ಬೈ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ಬೈ ಮಾಡೋದ್ರಿಂದ. ಆ್ಯಕ್ಚುಲಿ ಮುಂಚೆ ಎಲ್ಲ ನಮಗೇನು ಅಂತ ಹೇಳಿದ್ರೆ, ನಾವು ಚಿಕ್ಕವರಿದ್ದಾಗ ಮಕ್ಕಳಿದ್ದಾಗ ಹೊರಗಡೆ ಎಲ್ಲ ಎತ್ಕೊಂಡು ಗಿಡ ಮರ ಎಲ್ಲ ತೋರಿಸ್ಕೊಂಡು ಫೀಡ್ ಮಾಡ್ತಿದ್ರು. ಈಗಿನ ಜನ್ರೇಷನ್ ಮಕ್ಕಳಿಗೆ ಏನು ಸಜೆಸ್ಟ್ ಮಾಡ್ತಾರೆ ಅನ್ನೋದಾದರೆ, ಅವರಿಗೆ ಇವಾಗ ಹೈಚೇರ್ ಮೇಲೆ ಕೂರಿಸಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ ಸೊ ಇವಾಗ ಊಟದ ಟೈಮು, ಸೊ ನಾವು ಊಟ ಮಾಡಬೇಕು ಅನ್ನೋದೊಂದು ಅವ್ರಿಗೆ ಮೈಂಡಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಹೈಚೇರ್ನ ಬೈ ಮಾಡಿ ಅಂತ ಹೇಳ್ತಾರೆ. ಸೊ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ನೀವು ಹೈಚೇರ್ನ ಕೂಡ ಬೈ ಮಾಡ್ಕೋಬೋದು. ಇಷ್ಟು ನಾನು ನನ್ನ ಮಗಳಿಗೆ ತರಿಸಿರೋವಂಥ ಪ್ರಾಡಕ್ಟ್ಸು. ನಿಮಗೂ ಇದೇ ಥರ ವೀಡಿಯೋಸ್ ಬೇಕು ಅನ್ನೋದಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.